ಹಲೋ. ಈಗ ಪ್ರಿಪ್ರೇಷನ್ ನಡೀತಿರೋದು ನಿಪ್ಪಟ್ಟು ಮಾಡೋಕ್ಕೆ. ಮಮ್ಮ ಏನೇನು ಹಾಕಿದ್ಯಾ? ಇದರಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟು, ಅಕ್ಕಿ ತೊಳೆದು ಒಣಗಿಸಿ ಗಿರಣಿಗೆ ಹಾಕ್ಸಿರೋದು. ಓಕೆ, ಹಸಿದು ಹುರಿದಿಲ್ಲ? ಹುರಿದಿಲ್ಲ. ಓಕೆ. ಒಂದು 2 ಸ್ಪೂನಷ್ಟು ಖಾರ, 1 ಸ್ಪೂನಷ್ಟು ಉಪ್ಪು, ಜೀರಿಗೆ, ಎಳ್ಳು 1 ಸ್ಪೂನು, 1 ಸ್ಪೂನು ಜೀರಿಗೆ, ಕಡಲೆ ಬೀಜ, ಇದರಲ್ಲಿ 1/4 ಕಪ್ಪು, 2 ಸ್ಪೂನಷ್ಟು ಕಡಲೆಪಪ್ಪು. ಇದು ಹುರಿದು ಪುಡಿ ಮಾಡಿರೋದ ಕಡಲೆಪಪ್ಪು? ಇಲ್ಲ, ನಾರ್ಮಲ್ ಪುಡಿ. ಇದು ಕಡಲೆ ಬೀಜ ಹುರಿದಿರೋದು ಅರ್ಧ, ಅದು ಮುಕ್ಕಾಲು ಹುರ್ಕೋಬೇಕಷ್ಟೇ. ಅದು ಕಡಲೆ ಬೀಜ. ಓಕೆ. ಕರಿಬೇವು, ಇದು ಕರಿಬೇವು. ಓಕೆ. ಇವಾಗ ಇದನ್ನ ಮಿಕ್ಸ್ ಮಾಡಿ ಎಣ್ಣೆ ಹಾಕಿ ಬೆರೆಸ್ಬೇಕು. ರೆಡಿ. ಒಂದು ಸ್ವಲ್ಪ ಹಿಂಗು. ಓಕೆ. ಗಮ್ಮನ್ಲಿ ಜೀರ್ಣ ಆಗೋಕ್ಕೆ, ಗ್ಯಾಸ್ ಆಗದೆ ಇರೋಕ್ಕೆ. ಈಗ ಎಣ್ಣೆ ಕಾಯಿಸಿರೋ ಎಣ್ಣೆ. ಓಕೆ. ಭಾಳ ಬಿಸಿ ಮಾಡಬಾರ್ದು, ಸ್ವಲ್ಪ ಬಿಸಿ ಇರಬೇಕಷ್ಟೆ, ಇಲ್ಲಾಂದ್ರೆ ಹಿಟ್ಟು ಸುಟ್ಟಂಗೆ ಆಗೋಗುತ್ತೆ. ಓಕೆ. ಇದರಲ್ಲಿ 2 ಸೌಟ್ ಹಾಕಿದ್ವಿ. ಓಕೆ. ಈಗ ಚೆನ್ನಾಗಿ ಕಲಿಸ್ಬೇಕು. ಇವಾಗ ಚೂರು ನೀರು ಹಾಕಲೇಬಾರ್ದ ಕಲಸಕ್ಕೆ? ಆಮೇಲೆ ಇದೆಲ್ಲ ಮಿಕ್ಸ್ ಆಗಬೇಕಲ್ಲ, ಇಲ್ಲಾಂದರೆ ಎಲ್ಲಿಂದಲ್ಲ ಉಪ್ಪು ಅದೆಲ್ಲ ಅಲ್ಲೆಲ್ಲ ಸೇರ್ಕೊಂಡ್ಬಿಡಿ. ಎಣ್ಣೆ ಜೊತೆ ಫಸ್ಟ್ ಸುಮ್ಮನೆ ಕಲಿಸ್ಬಿಟ್ಟು ಇವಾಗ ಮತ್ತೆ ಕುಡಿಯೋ ನೀರು. ನಮಗೆ ಕಡಲೆ ಬೀಜ ಜಾಸ್ತಿ ಬೇಕು ಬಾಯಿಗೆ ಅಂದರೆ ಇನ್ನೊಂಚೂರು ಹಾಕೋಬೋದಾ? ಜಾಸ್ತಿ ಹಾಕಿದ್ರೆ ಅಷ್ಟೊಂದೇನು ಸರಿ ಅನ್ಸಲ್ಲ, ಲಟ್ಸ್ಲಿಕ್ಕೆ ಮುರಿದೋಗ್ತಾ ಇರುತ್ತೆ. ಇದು ಅಷ್ಟೇ, ಅದ್ರ ಬದಲು ಜಜ್ಕೊಂಡಿರೋದು. ಓಕೆ. ಓಮ್ ಹಾಕೋದು, ಓಮ್ ಚುಟ್ಲು ಅಂತ ಮಾಡ್ತಾರಲ್ಲ, ಅದಕ್ಕೆ ಹಾಕೋದು. ನಿಪ್ಪಟ್ಟಿಗೆ ಹಾಕಲ್ಲ? ನಿಪ್ಪಟ್ಟಿಗೆ. ಓಕೆ. ಆ್ಯಕ್ಚುಲಿ ಇದು ರೊಟ್ಟಿ ಹಿಟ್ಟು ಥರನೇ ಇದೆ ಅಲ್ಲ ಅಮ್ಮ? ಇದಕ್ಕೇನು ಡಿಫ್ರೆನ್ಸು? ಎಂಥದ್ದು ಇಲ್ಲ, ಕಡಲೆಪಪ್ಪು ಒಂಚೂರು ಹಾಕಿರೋದು, ಕಾಯಿಸಿರೋ ಎಣ್ಣೆ ಹಾಕಿರೋದು ಅಷ್ಟೇ, ಎಳ್ಳು ಎಕ್ಸ್ಟ್ರಾ. ಯಾವ ಹದದಲ್ಲಿ ನೀರು ಹಾಕೊಂಡು ಕಲಿಸೋದು? ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟು ಬರುತ್ತಲ್ಲ ಗಟ್ಟಿಗೆ, ಆ ಸ್ಟೈಲಲ್ಲಿ ಮಾಡ್ಕೋಬೇಕು. ಓಕೆ. ತೋರಿಸು ಹದ ಮಮ್ಮ. ಮುಟ್ಟು ನೋಡಿ. ಮುಟ್ಟಿದ್ರು ಎತ್ಕೊ ಹಿಂಗೆ ಕೈಗೆ. ಓಕೆ. ಎಲ್ಲನೂ ಚಕ್ಲಿ ಇದಕ್ಕೆಲ್ಲನೂ ಇದೆ, ಅದನ್ನೇ ಬರಬೇಕು. ನಾದಬೇಕಾ ಇದನ್ನ? ಇಲ್ಲ ಅಲ್ಲ, ಅದು ನಾದಬೇಕು. ಚಕ್ಲಿ ನಾದಬೇಕಾ? ಚಕ್ಲಿ ಇಟ್ಟು ಇದೆಲ್ಲ ಭಯಂಕರ ನಾದದಲ್ಲ, ಸ್ವಲ್ಪ ಮೀಡಿಯಮ್ ಇಲ್ಲಾಂದ್ರೆ ಪಟ್ ಅಂತ ಹೊಡೆಯುತ್ತೆ. ಅದು ತರಿ ಇದ್ದರೆ ಮಾತ್ರ ಜಾಸ್ತಿ ನಾದಬೇಕು. ಅಕ್ಕಿ ತರಿ ಇದ್ರೆ ನುಣ್ಣಗೆ ಹೊಡೆದಿರ್ತೀವಲ್ಲ ಮತ್ತೆ ಹಿಟ್ಟು. ಮಿಷಿನಲ್ಲಿ ಕೆಲವ್ರು ಹಾಕಲ್ಲ, ರವೆ ಅಂತೂ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ. ಸೊ ಇದನ್ನು ಬಾಲ್ ಮಾಡ್ಕೋಬೇಕು ಇವಾಗ. ತಗೋ ಇನ್ನೊಂದು ಬಾಲ್ ತೋರಿಸು, ಹೆಂಗೆ ಮಾಡ್ತೀಯ? ಒಂದೇ ಒಂದು ತೋರಿಸು. ಓಕೆ. ಇಷ್ಟು ತೊಗೊಂಡು ನಮ್ಮ ಸೈಜ್ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಚಿಕ್ಕದು ಬೇಕು ಅಂದ್ರೆ ಚಿಕ್ಕಗೆ, ದೊಡ್ಡದು ಬೇಕು ಅಂದರೆ ದೊಡ್ಡದು. ಓಕೆ, ಡನ್. ಎಣ್ಣೆ ಹಚ್ಕೊಳ್ಳೋದೇನು ಬೇಡ ಬಾಲ್ ಮಾಡೋಕ್ಕೆ? ಲಟ್ಸಕ್ಕೆ ಬೇಕು. ಓಕೆ. ಹಿಂಗೆ ಲಟ್ಟಿಸ್ಬಿಟ್ಟು ನಾನು ಚಿಕ್ಕವಳಿದ್ದಾಗ ಮುಚ್ಚಳ ಇಡ್ತಾ ಇದ್ದೆ, ಅದು ಶೇಪ್ ಬರೋಕ್ಕೆ. ನನಗಷ್ಟೇ ಕೆಲಸ ಕೊಡ್ತಿದ್ದಿದ್ದು. ಕಟ್ ಮಾಡಿ. ಓಕೆ. ಎಣ್ಣೆ ಸವರ್ಕೊಂಡು ಒಂದು ಪ್ಲಾಸ್ಟಿಕ್ ಮೇಲೆ. ಹಳೆ ಕಾಲದಲ್ಲಿ ಪ್ಲಾಸ್ಟಿಕ್ ಇರಲಿಲ್ವಲ್ಲ ಮಮ್ಮ, ಅವಾಗ ಏನು ಇಡ್ತಾಯಿದ್ರು? ಎಲೆ ಮೇಲೆ. ಊಟದ ಎಲೆನಾ? ಬಾಳೆ ಎಲೆ ತಗೊಂಡು ದೇವ ಚೆನ್ನಾಗಿ ಬರುತ್ತೆ. ಅಥಾಸ್ತು. ನಾವು ಥಿಕ್ನೆಸ್ ನಮ್ಗೆ ಇಷ್ಟ ಬಂದಿದ್ದು ಇಟ್ಕೋಬೋದಲ್ಲ? ಇಲ್ಲ, ಅದಕ್ಕೊಂದು ಮೀಡಿಯಮ್ ಥಿಕ್ನೆಸ್ ಬೇಕಷ್ಟೆ. ಭಾಳ ತೆಳ್ಳಗೆ ಮಾಡಿದ್ರೆ ಕಟ್ಟಿ ಆಗುತ್ತೆ, ಬೇಗ ಸೀದೋಗುತ್ತೆ. ಭಾಳ ದಪ್ಪ ಮಾಡಿದ್ರೆ ಅಷ್ಟೊಂದು ಇದಾಗಲ್ಲ, ಮೆತು ಬರೋಕ್ಕೆ ಶುರುವಾಗುತ್ತೆ. ಅದು ಭಾಳ ಹೊತ್ತು ಇದ್ರೂ
ತೇಲ್ಸೋದು ಕಷ್ಟ ಆಗುತ್ತೆ. ತೇಲ್ಸೋದೆಲ್ಲ ರೋಸ್ಟ್ ವಾಸನೆ ಜಾಸ್ತಿ ಆಗುತ್ತೆ. ಗೋಡಿ ಕಟ್ಟಬೇಕಾ? ಮುಟ್ಟು ನೋಡಿ ಗೊತ್ತಾಗುತ್ತೆ ಹೆಂಗೆ ಬಂದಿದೆ ದಪ್ಪ. ನೆಕ್ಸ್ಟ್ ಸೊ ಮೀನ್ ವೈಲ್ ಎಣ್ಣೆ ಇಟ್ಕೊಂಡು ಸ್ಟವ್ ಹಚ್ಚೋಣ. ಎಣ್ಣೆಯಲ್ಲಿ ಆಲ್ರೆಡಿ ಒಂದು ಬ್ಯಾಚ್ ಕರೆದಿದ್ದಾರೆ, ಸೊ ಕಲರ್ ಇದೆ, ನೋ ಪ್ರಾಬ್ಲಮ್. ಮೀಡಿಯಮ್ ಫ್ಲೇಮ್ ಅಮ್ಮ. ಫಸ್ಟು ಎಣ್ಣೆ ಕಾಯಕ್ಕೆ ಬಿಸಿ ಇರ್ತದೆ, ಫುಲ್ ಫ್ಲೇಮ್. ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸಾವಕಾಶವಾಗಿ ತೇಲಿಸ್ಬೇಕು. ಓಕೆ, ಸೊ ಎಲ್ಲ ಸಿಮಿಟ್ರಿಕ್ ಶೇಪ್, ಎಲ್ಲ ಸೇಮ್ ಶೇಪ್ ಬರಬೇಕು ಅನ್ನೋದಕ್ಕೆ ಇದನ್ನು ತಗೊಂಡು ಹಿಂಗೆ ಮಾಡಿದ್ರೆ ಒಂದು ಪಾತ್ರೆ. ಇದು ಡಬ್ಬಿ ಮುಚ್ಚಳ. ಸೊ ಆಮೇಲೆ ಅದರದ್ದು ಸೈಡ್ಸ್ ತೆಗೆದುಬಿಡೋದು. ಪರ್ಫೆಕ್ಟ್ ಶೇಪ್ ಬರುತ್ತೆ. ಈಗ ಎಲ್ಲ ಸೇಮ್ ಶೇಪ್. ಈ ಉಳ್ದಿರೋ ಹಿಟ್ಟು ಏನು ಮಾಡ್ತೀಯಾ? ಮತ್ತೆ ಲಟ್ಸಕ್ಕೆ ಇಟ್ಕೊಳ್ಳೋದು. ಓಕೆ, ಈ ಕ್ರ್ಯಾಕ್ ಆದರೆ? ಕ್ರ್ಯಾಕ್ ಆದಾಗ ಹಂಗೆ ಅಂದ್ಕೊಂಡು ಕಡಲೆ ಬೀಜ ಇತ್ತಲ್ಲ ಅದು ತೆಗೆಯುವಾಗ ಕಿತ್ತೋಯ್ತು ಅಷ್ಟೆ. ಓಕೆ, ಡನ್. ಸೊ ಈಗ ಪರ್ಫೆಕ್ಟ್ ಸರ್ಕಲ್ ನಿಪ್ಪಟ್ಟು ರೆಡಿ ಟು ಬಿ ಫ್ರೈಡ್. ಕಾದಿಲ್ಲ ಅನ್ನಲಿಕ್ಕೆ. ಸೊ ಹಿಂಗೆ ಟ್ರಯಲ್ಗೆ ಹಾಕಿದಾಗ ಅದು ಕೆಳಗಡೆನೇ ಇದೆ, ಎದ್ದಿಲ್ಲ. ಅದು ಹಾಕಿದ ಕೂಡಲೇ ಚಕ್ ಅಂತ ಎದ್ದೇಳಬೇಕು. ಸೊ ಅವಾಗ ಎಣ್ಣೆ ಕಾದಿದೆ ಅಂತ. ಸೊ ಒಂದು ಟ್ರಯಲ್ಗೆ ಪಿಂಚ್ ಆಫ್ ಹಿಟ್ಟು ಹಾಕಿದ್ದಾರೆ. ಒನ್ ಮೋರ್ ಚೆಕ್. ಬಂದಿದೆಯಾ? ಇವಾಗ ಬಂದಿದೆ. ಹಾಕಿದ ತಕ್ಷಣ ಎದ್ದೊಳ್ತಾರೆ. ಓಕೆ, ಈಗ ಕಮ್ಮಿ ಮಾಡ್ಕೋಬೇಕು ಸ್ವಲ್ಪ, ಮೀಡಿಯಮ್. ನಮ್ಮ ಹಬೆ ಬರ್ದಿರ ಕಡಿಮೆ ಮಾಡಿ ಇರು. ಓಕೆ, ತಗೊಂಡು ಜೈ ಶ್ರೀರಾಮ್. ಒಟ್ಟಿಗೆ ಹಾಕ್ತಿದ್ಯಾ? 4 ಎಣ್ಣೆ ಮೇಲೆ ನೋಡ್ಕೊಂಡು ಹಾಕಿ. ಸೂಪರ್. ಕೈಗೆ ಸಿಡಿಸ್ಕೊಂಡಿರ ಹೆಂಗೆ ಹಾಕೋದು? ಭಯನೇ ಆಗುತ್ತೆ. ಸೈಡಿಂದ ಮೇಲೆ ಕಿಟ್ಟರೆ ಇದು ಕಟ್ಕೊಂಡ್ಬಿಡುತ್ತೆ ಬಾಣಲಿಗೆ. ಸ್ವಲ್ಪ ಎಣ್ಣೆ ಹತ್ರ ಕಿಟ್ಕೊಂಡು. ಓಕೆ, ಬಂತು. ಈಗ ನೆಕ್ಸ್ಟ್ ಅದಿನ್ನು ಇದೆಲ್ಲ ಬಿಟ್ಕೊತಾ ಇದೆಯಲ್ಲ ಇನ್ನು ಇದು. ಸೊ ಬಬಲ್ಸ್ ಇರೋ ತನಕ ಅದು ಆಗಬೇಕಲ್ಲ? ಮೇಲೆ ಎದ್ಬಿಟ್ಟಿದೆ ಈಗ ಹಾಕಿರೋದು. ಓಕೆ, ಸ್ವಲ್ಪ ಎದ್ದಿದ ತಕ್ಷಣ ತಿರ್ಸ್ಕೋಬೇಕಿದೆ ನೋಡಿ. ಓಕೆ, ಭಾಳ ಹೊತ್ತು ಬಿಟ್ಟರೆ ತಳ ಹತ್ತಂಗಾಗುತ್ತೆ. ಅದು ಆಗ್ತಿದೆ ಅಂತ ಅರ್ಥ ಆದಮೇಲೆ ತಿರುಗಿಸ್ಬೇಕು. ಓಕೆ, ಸೊ ನೆನ್ಪಿಟ್ಕೊಂಡು ಯಾವುದನ್ನು ತಿರುಗಿಸಿದೀವಿ ಅಂತ ಅದನ್ನೇ ತಿರುಗಿಸ್ಬೇಕು ನೋಡಿ ಉಲ್ಟಾ. ಓಕೆ, ಈಗ ಇಲ್ಲಿ ಬಬಲ್ ಸ್ಟಾಪ್ ಆಗೋ ತನಕ ಕಾಯಿಸ್ಬೇಕಲ್ಲ? ಹಾಂ, ಅದು ನೋಡ್ಕೋಬೇಕದು. ಫ್ಲೇಮ್ ಜಾಸ್ತಿ ಇದ್ದರೆ ಬೇಗ ಆಗಿಬಿಡುತ್ತೆ, ಒಳಗಡೆ ಮೆತ್ತಗಿರುತ್ತೆ. ಇವಾಗ ನೋಡಿ ಮೀಡಿಯಮ್. ಓಕೆ, ಟಿಡಿಂಗ್ 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 ಟಿಡಿಂಗ್. ಫೈವಿಗೆ ಜಾಗ ಇತ್ತೇನೋ ಇಲ್ವಾ? ಜಾಗ ಇದ್ರೂ ತಿರ್ಸ್ಬೇಕಲ್ಲ, ಹಿಂಗೆ ಎಣ್ಣೆ ಕಡಿಮೆ ಇದೆ. ಓ ನೈಸ್, ಚೆನ್ನಾಗಿ ಬರ್ತಿದಮ್ಮ. ಚಿನ್ನ ಹೋಗ್ಬೇಕು ಗೊತ್ತಾಗುತ್ತೆ. ನೋಡೋಕ್ಕೂ ಚೆನ್ನಾಗಿದೆ. ಈಗ ಮತ್ತೆ ರಿವರ್ಸ್ ತಿರುಗಿಸ್ಬೇಕಾ? ಒಂದು ಸ್ವಲ್ಪ ತಿರುಗಿಸೋಣ. ಭಾಳ ಹೊತ್ತಲ್ಲ, ಸ್ವಲ್ಪ ಹೊತ್ತು. ಯಾರ್ಯಾರು ಮದುವೆ ಕಾಂಟ್ರಾಕ್ಟ್ ತಗೊಂಡಿದ್ಯಾ ನಿಪ್ಪಟ್ಟು ಚಕ್ಲಿಗೆ? ಮದುವೆಗೆ ತಗೊಂಡಿದ್ದೀನಿ ನೋಡಿ. ಇವಾಗ ಇದಾಯ್ತಲ್ಲ ಇಟ್ಕೊಂಡಿರೋದು, ಸ್ವಲ್ಪ ಬಬಲ್ ಕಡಿಮೆ ಆಗ್ತಾ ಇದೆ ಈಗ. ಓಕೆ, ಇವಾಗ ನೆಕ್ಸ್ಟ್ ಅದೇ ಪೊಸಿಷನ್ ತಿರುಗಿಸ್ಬಿಟ್ಟು ಇನ್ನೊಂದು ಸೆಕೆಂಡ್ ಹಂಗೆ ಬಿಟ್ಟು ತೆಗೆದ್ಬಿಟ್ಟು. ಓಕೆ, ತಿರುಗಿಸಿಂಗ್ 2 ಟೈಮ್ಸ್ ನೋಡಿಕೊಂಡು. ಅದು ಭಾಳ ರೂಢಿ ಇರೋರು ಕಣ್ಣಳ್ತಿಯಲ್ಲಿ ನೋಡ್ತಾರೆ. ನಾವಿನ್ನೂ ಹೊಸ ಅಲ್ಲ, ಅದಕ್ಕೆ ನೋಡಿ ಬಂತು. ಓಕೆ, ಡಂಡಣ ಡಂಡನ್ ಡಂಡನ್ ತೋರಿಸು. ಓ ಮಜಾ ಇದೆ. ಸೊ ಈಗ ಎಣ್ಣೆ ಸೋಯೋಕ್ಕೆ
ಇಲ್ಲಿ ಅದ್ರ ಬ್ರದರ್ ಚಕ್ಲಿನೂ ಆಗಿದೆ, ಆದರೆ ವಿಡಿಯೋ ಇಲ್ಲ. ಸೊ ನಿಪ್ಪಟ್ಟು ರೆಡಿ.